ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನೊಂದು ಸ್ಪೆಷಲ್ ಐಟಮ್ ಮಾಡ್ತಿದ್ದೇನೆ. ಕಾಯಿ ಹಳಸಿನ ಪಲ್ಯ, ಅಂದ್ರೆ ರಾ ಜಾಕ್ ಫ್ರೂಟ್. ಇದು ಸುಕ್ಕ ಟೈಪ್, ಒಳ್ಳೇದಾಗ್ತದೆ, ಟೇಸ್ಟಿ ಆಗ್ತದೆ. ನಾನು ಇದಕ್ಕೆ ಎಂತ ಮಾಡಿದ್ದೇನೆ ಅಂದ್ರೆ ವೈಟ್ ಚನ ಉಂಟಲ್ಲ, ಅದನ್ನು ಮಿಕ್ಸ್ ಮಾಡಿದ್ದೇನೆ. ನಿಮ್ಗೆ ಆಪ್ಷನ್ಸ್ ಏನೆಲ್ಲ ಹಾಕ್ಬೋದಂದ್ರೆ ಬ್ಲ್ಯಾಕ್ ಚನ ಹಾಕ್ಬಹುದು, ನಾನ್ ವೆಜಿಟೇರಿಯನ್ ಅವರು ಪ್ರಾನ್ ಹಾಕ್ಬಹುದು, ಕ್ಲಾಮ್ಸ್ ಹಾಕ್ಬಹುದು. ಕ್ಲಾಮ್ಸ್ ಅಂದ್ರೆ ಮರವೈ ಹೇಳ್ತೀವಲ್ಲ ನಾವು, ಅದು ಹಾಕ್ಬಹುದು. ಸೊ ಯಾವ್ದನ್ನು ಕೂಡ ಹಾಕಿ ನೀವು ಇದೇ ರೆಸಿಪಿಯನ್ನು ಮಾಡಬಹುದು. ನಿಮ್ಮ ಚಾಯ್ಸ್ ಅದು, ನೀವು ಎಂತ ಹಾಕ್ತೀರಿ ಅಂತ. ತುಂಬಾ ಸಿಂಪಲ್ ಉಂಟು ರೆಸಿಪಿ, ಜಸ್ಟ್ ನೋಡಿ ಒಮ್ಮೆ. ಮತ್ತೆ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಯಾವ್ದ್ರಲ್ಲಿ ಕೂಡ ನೀವು ಟ್ರೈ ಮಾಡಿ, ಅಂದ್ರೆ ನಾನು ಹೇಳಿದ ಆಪ್ಷನ್ಸ್ ಅಲ್ಲಿ ಯಾವ್ದು ಕೂಡ ನಿಮ್ಗೆ ನೀವು ಟ್ರೈ ಮಾಡಬಹುದು. ಮಾಡಿ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೆಸಿಪಿಯನ್ನು. ಸೂಪರ್ ಟೇಸ್ಟ್ ಬರ್ತದೆ. ಸುಕ್ಕ ತಿಂತೀವಲ್ಲ ಹಾಗೆ ಆಗ್ತದೆ. ತುಂಬಾ ಅಂದ್ರೆ ತುಂಬಾ ಒಳ್ಳೆ ಟೇಸ್ಟ್ ಬರ್ತದೆ. ನೋಡಿ, ರೆಸಿಪಿಯನ್ನು ನೋಡಿ, ಎಂಡ್ ತನಕ ನೋಡಿ, ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಇವತ್ತು ನಾನು ಕಾಯಿ ಹಳಸಿನ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೇನೆ. ಇದು ತುಂಬಾ ಈಸಿ ರೆಸಿಪಿ, ಯಾರಿಗೂ ಮಾಡಬಹುದು. ಮೊದಲಿಗೆ ನೋಡಿ, ಇದು ನಾನು ಹಳಸಿನಕಾಯಿ ತೆಕ್ಕೊಂಡಿದ್ದೇನೆ, ಅದನ್ನು ಬೇಯಿಸಿ ಇಟ್ಟಿದ್ದೇನೆ. ಸ್ವಲ್ಪ ಸಾಲ್ಟ್ ಹಾಕಿ, ಉಪ್ಪನ್ನು ಹಾಕಿ ಬೇಯಿಸಿ ಇಡೀರಿ ಇದನ್ನೀಗ ಎಂತ ಮಾಡ್ಬೇಕಂದ್ರೆ ಸ್ವಲ್ಪ ಸ್ಲೈಸ್ 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 ಹಾಕಿ ಮಾಡ್ಬೇಕಂದ್ರೆ ನಾವು ಚಿಕನ್ ಹೇಗೆ ಶೆಡ್ ಮಾಡ್ತೀವಲ್ಲ ಹಾಗೆ ಮಾಡ್ಬೇಕು ಇದನ್ನು. ಇದಾದ ನಂತರ ನಾನು ಕಡಲೆ ಹಾಕ್ತಿದ್ದೇನೆ, ವೈಟ್ ಚನ ಹಾಕ್ತಿದ್ದೇನೆ. ಸೊ ಅದನ್ನು ಬೇಯಿಸ್ಲಿಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ನೀರು ಹಾಕಿ ಬೇಯಿಸ್ತಿದ್ದೇನೆ. ಮಸಾಲಕ್ಕೆ ನಾನು ಫಸ್ಟ್ಗೆ ಕೊಕೊನಟ್ ಆಯಿಲ್ ತಕೊಂಡು ಇದಕ್ಕೆ ಒಂದು 15 ರೆಡ್ ಚಿಲ್ಲೀಸ್ ಅನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಿದ್ದೇನೆ. ಇದು ಒಳ್ಳೆ ಸ್ಮೆಲ್ ಬರ್ತದೆ ಫ್ರೈ ಮಾಡುವಾಗ, ಆಗ ಇದನ್ನು ತೆಗೆದಿಡೀರಿ. ಅದೇ ಬಾಣಲೆಗೆ 1-2 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ, 1 ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಮೆಂತೆ ಮತ್ತೆ ಅರ್ಧ ಚಮಚ ಪೆಪ್ಪರ್ ಅನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಫಸ್ಟ್ಗೆ. ನಂತರ ಇದಕ್ಕೆ ಒಂದು 10ರಿಂದ 15 ಬೆಳ್ಳುಳ್ಳಿ ಹಾಕಿ, ಮತ್ತೆ ಕರಿಬೇವು ಸೊಪ್ಪು ಸ್ವಲ್ಪ, ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ. ಆ ಸ್ಮೆಲ್ ಬರ್ತದೆ, ಅರೋಮಾ ಬರ್ತದೆ, ಆಗ ಇದನ್ನು ತೆಗೆದು ಬೇರೆ ನೀಡಿರಿ. ಅದೇ ಬಾಣಲೆಗೆ ನಾನೊಂದು ಅರ್ಧ ಕೋಕೋನಟ್ ಅನ್ನು ಹಾಕಿದ್ದೇನೆ, ತೆಂಗಿನ ತುರಿಯನ್ನು ಹಾಕಿ ಫ್ರೈ ಮಾಡ್ತಿದ್ದೇನೆ. ಇದು ಫ್ರೈ ಆದ ನಂತರ ಅದನ್ನು ಸಪರೇಟ್ ಆಗಿ ಇಡೀರಿ. ಫಸ್ಟ್ಗೆ ನೀವು ಮಾಡ್ಬೇಕಂದ್ರೆ ಫಸ್ಟ್ಗೆ ಅದು ಮಸಾಲ ಉಂಟಲ್ಲ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು, ಸ್ಮೂತ್ ಆಗಿ ಗ್ರೈಂಡ್ ಮಾಡಬೇಕು. ಅದು ಗ್ರೈಂಡ್ ಆದ ನಂತರ ಇದು ನೋಡಿ, ಈಗ ಚೆನ್ನಾಗಿ ನಾನು ಸ್ಮೂತ್ ಆಗಿ ಗ್ರೈಂಡ್ ಮಾಡಿ ಇಟ್ಟಿದ್ದೇನೆ. ಇದಕ್ಕೆ ಈಗ ನೀವು ಕೋಕೋನಟ್ ಅನ್ನು ಹಾಕಬೇಕು. ಕೋಕೋನಟ್ ಹಾಕಿ ಜಸ್ಟ್ ಒಮ್ಮೆ ಮಿಕ್ಸಿಯನ್ನು ತಿರುಗಿಸಿದ್ರೆ ಸಾಕಾಗ್ತದೆ, ತುಂಬಾ ಗ್ರೈಂಡ್ ಮಾಡಬಾರ್ದು. ಸ್ವಲ್ಪ ಜಸ್ಟ್ 1 ರೌಂಡ್ ಸಾಕು. ಈಗ ಒಂದು ಬಾಣಲೆಗೆ 1-2 ಟೀ ಸ್ಪೂನ್ ಅಷ್ಟು ಕೋಕೋನಟ್ ಆಯಿಲ್ ಅನ್ನು ಹಾಕಿ, 1 ಟೀ ಸ್ಪೂನ್ ಮಸ್ಟರ್ಡ್ ಅನ್ನು ಹಾಕಿ, ನಂತರ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕಿ, ಜಜ್ಜಿ ಹಾಕಿ ಬೆಳ್ಳುಳ್ಳಿಯನ್ನು, ಕರಿಬೇವು ಸೊಪ್ಪು ಹಾಕಿ ಫ್ರೈ ಮಾಡಿ. ಫ್ರೈ ಆದ ನಂತರ ನಾವು ಗ್ರೈಂಡ್ ಮಾಡಿಟ್ಟ ಮಸಾಲೆಯನ್ನು ಹಾಕ್ಬೇಕು ಇದಕ್ಕೆ. ಈ ಮಸಾಲೆಯನ್ನು ಹಾಕಿ ಮಿಕ್ಸಿಗೆ ನೀರು ಹಾಕಿ ಚೆನ್ನಾಗಿ ಅದರಲ್ಲಿ ಎಷ್ಟು ಮಸಾಲೆ ಉಂಟು ಅದನ್ನೆಲ್ಲ ತೆಗೆದು ಇದಕ್ಕೆ ಹಾಕಿ, ನೀರು ಹಾಕಿ, ಮತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಒಂದು ಅಟ್ಲೀಸ್ಟ್ 5 ಮಿನಿಟ್ಸ್ ನೀವು ಇದನ್ನು ಫ್ರೈ ಮಾಡಬೇಕು. ಒಂದು 5 ಮಿನಿಟ್ಸ್ ತನಕ ಫ್ರೈ ಮಾಡಬೇಕು. ಫ್ರೈ ಆದ ನಂತರ
ನಾವು ಬೇಯಿಸಿಟ್ಟ ಕಾಯಿ ಹಳಸು ಮತ್ತೆ ಚನಾ ಎರಡೂ ಇದಕ್ಕೆ ಹಾಕ್ಬೇಕು. ಚನಾದಲ್ಲಿ ನೀರಿರ್ತದಲ್ಲ ಅದನ್ನು ಕೂಡ ಹಾಕಿ, ಪ್ರಾಬ್ಲಮ್ ಇಲ್ಲ. ಅದು ಮತ್ತೆ ಒಳ್ಳೆ ಕುಕ್ ಆದ ನಂತರ ತುಂಬಾ ಡ್ರೈ ಆಗ್ತದೆ. ಅದಕ್ಕೋಸ್ಕರ ಈ ಚನಾ ಜೊತೆ ನೀರು ಬೇಯಿಸಿಟ್ಟ ನೀರನ್ನು ಕೂಡ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಮಿಕ್ಸ್ ಆದ ನಂತರ ಇದನ್ನು ಕವರ್ ಮಾಡಿ ಒಂದು 5 ನಿಮಿಷ ಸ್ಲೋ ಫ್ಲೇಮ್ ಅಲ್ಲಿ ಬೇಯಲಿಕ್ಕೆ ಇಡೀರಿ. ನಮ್ಮ ಕಾಯಿ ಹಳಸಿನ ಪಲ್ಯ ರೆಡಿ ಆಗಿದೆ. ನೀವು ಇದನ್ನು ಆಪ್ಷನ್ ಆಗಿ ನೀವು ಏನು ಬೇಕಾದ್ರೂ ಹಾಕ್ಬೋದು. ಬ್ಲಾಕ್ ಚನಾ ಹಾಕ್ಬೋದು, ಪ್ರಾನ್ ಹಾಕ್ಬೋದು, ಕ್ಲಾಮ್ಸ್ ಹಾಕ್ಬೋದು, ಯಾವುದು ಕೂಡ ಹಾಕ್ಬೋದು. ಈ ರೆಸಿಪಿಯನ್ನು ತುಂಬಾ ಅಂದ್ರೆ ತುಂಬಾ ಒಳ್ಳೆದು, ಟೇಸ್ಟ್ ಬರ್ತದೆ. ಈ ರೆಸಿಪಿನ ಖಂಡಿತವಾಗಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.